ಶ್ರೀರಾಮುಲು ಜನಾರ್ದನ ರೆಡ್ಡಿ ಕೃಷ್ಣಾರ್ಜುನರಂತೆ ಒಂದಾಗಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ. ರಾಜ್ಯ ಪ್ರವಾಸ ಮಾಡಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರಲಿದ್ದಾರೆ. ದೇಶದ ಪ್ರಧಾನಮಂತ್ರಿ ಒಂದು ದಿನವೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ದೇಶಕ್ಕಾಗಿ ಕೆಲಸ ಮಾಡಿದ್ದಾರೆ. ರೈತರ ಆದಾಯ ದ್ವಿಗುಣ ಮಾಡಲು ಹಲವು ಕೆಲಸ ಮಾಡಿದ್ದಾರೆ. ಯೂರಿಯಾ 50 ಕೆಜಿ ಮೇಲೆ 2,000ಕ್ಕೂ ಅಧಿಕ ಸಬ್ಸಿಡಿ ನೀಡ್ತಾ ಇದ್ದಾರೆ. ಮೋದಿ ರೈತ ವಿರೋಧಿ ಅಂತ ಸಿದ್ದರಾಮಯ್ಯ ಬೊಬ್ಬೆ ಹೊಡಿತಾರೆ. ನೀವು 5 ಗ್ಯಾರಂಟಿಯನ್ನು ಕೊಡ್ತೇವೆ ಅಂತ ಮೋಸ ಮಾಡಿದ್ದೀರಿ. ಆದರೆ 6ನೇಯದ್ದು ಬೆಲೆ ಏರಿಕೆಯ ಗ್ಯಾರಂಟಿ, 7ನೇಯದ್ದು ಭ್ರಷ್ಟಾಚಾರದ ಗ್ಯಾರಂಟಿಯನ್ನು ಕೊಟ್ಟಿದ್ದೀರಿ ಅಂತ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಶ್ರೀರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು ನಮ್ಮ ಪಕ್ಷದ ದೊಡ್ಡ ಶಕ್ತಿ. ಅವರು ಯಾವತ್ತೂ ಕೂಡ ಒಟ್ಟಾಗಿ ಒಂದಾಗಿ ಹೋದಾಗ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಸ್ಥಾನಗಳನ್ನು, ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಗೆದ್ದಿದ್ದೇವೆ. ಇವತ್ತು ಸಂತೋಷ ಇದೆ. ಅವರಿಬ್ಬರೂ ಸಹ ಪಕ್ಷದ ಬಗ್ಗೆ ನಿಷ್ಠೆಯನ್ನು ಇಟ್ಕೊಂಡು ಪಕ್ಷವನ್ನು, ಸಂಘಟನೆ ಬಲಪಡಿಸ್ತೇವೆ ಅಂತೇಳಿ ಅವರು ಕೂಡ ನನಗೆ ಸಹಕಾರ ನೀಡ್ತಾ ಇದ್ದಾರೆ. ತುಂಬ ಸಂತೋಷ. ಥ್ಯಾಂಕ್ ಯು. ಪಂಚಮಸಾಲಿ ಶ್ರೀ ಅನಾರೋಗ್ಯ ಹಿನ್ನೆಲೆ ಶಾಸಕ ಅರವಿಂದ ಬೆಲ್ಲದ್ ಶ್ರೀಗಳ ಆರೋಗ್ಯ ವಿಚಾರಿಸಿದ್ದಾರೆ. ಭೇಟಿ ಬಳಿಕ ಮಾತಾಡಿದಂಥವರು ಸ್ವಾಮೀಜಿಗಳ ಪಂಚಮಸಾಲಿ ಸಮಾಜದಲ್ಲಿ 2A ಮೀಸಲಾತಿಗೆ ಹೋರಾಟವನ್ನ ಮಾಡಿದ್ರು. ಪಾದಯಾತ್ರೆಯಲ್ಲಿ ನಾವು ಭಾಗವಹಿಸಿದ್ವಿ. ಹೋರಾಟದ ಫಲವಾಗಿ ಬಿಜೆಪಿ 2C 2D ನೀಡಿತು. ಆ ನಂತರ ಕಾಂಗ್ರೆಸ್ ಜಾರಿಗೆ ಅದನ್ನು ತರಲಿಲ್ಲ. ಮತ್ತೆ ಹೋರಾಟ ಶುರು ಮಾಡಿದ್ವಿ. ಆಗ ಕಾಂಗ್ರೆಸ್ ಪಂಚಮಸಾಲಿ ನಾಯಕರು ಕೈ ಜೋಡಿಸಲಿಲ್ಲ. ಬೆಳಗಾವಿಯಲ್ಲಿ ಹೋರಾಟ ಮಾಡುವಾಗ ಲಾಠಿ ಚಾರ್ಜ್ ಮಾಡಿ ಉರುಳಾಡಿಸಿ ಹೊಡೆದ್ರು ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ನೋಡ್ರಿ, ಸಮಾಜದಲ್ಲಿ ವಿದ್ಯಾರ್ಥಿಗಳಿಗೆ, ಬಡವರಿಗೆ ಒಳ್ಳೇದಾಗಲಿ, 2A ಮೂಲಕ ಅವ್ರಿಗೆಲ್ಲ ಚಲೋ ಆಗ್ತೈತಂತೆ ಸ್ವಾಮೀಜಿಯವರು ಒಂದು ಜೀವನದ ಗುರಿ ಮಾಡಿಕೊಂಡು 2A ಹೋರಾಟವನ್ನು ಶುರು ಮಾಡಿದರು. ಆ ಹೋರಾಟ ಹಿಂದೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಾಜ್ಯದಲ್ಲಿದ್ದಾಗ ಕೂಡ ದೊಡ್ಡ ಪ್ರಮಾಣದ ಕೂಡಲ ಸಂಗಮದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದರು. ಅದರಲ್ಲಿ ನಾವು ಎಲ್ಲ ಭಾಗವಹಿಸಿದ್ವಿ. ಆಗ ಸರ್ಕಾರ, ಬೊಮ್ಮಾಯಿಯವರು ಇದ್ದಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಸ್ವಾಮೀಜಿಯವರ ಹೋರಾಟದ ಕಾರಣಕ್ಕಾಗಿ ಲಿಂಗಾಯತ ವೀರಶೈವದ ಎಲ್ಲ ಸಮಾಜಕ್ಕೆ ಕ್ಯಾಟಗರಿ 2C ಮತ್ತು 2Dಯನ್ನು ಮಾಡಿ ಅದರದ್ದು ಆದೇಶ ಹೊರಡಿಸಿದರು. ಆದ್ರೆ ತದನಂತರ ಬಂದಂಥ ಕಾಂಗ್ರೆಸ್ ಸರ್ಕಾರ ಅದನ್ನು ಜಾರಿಗೆ ತೆಗೆದುಕೊಂಡು ಬರಲಿಲ್ಲ ಅಂತೇಳಿ ಮತ್ತೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂತು. ಅದನ್ನು ಪಂಚಮಸಾಲಿ ಕೂಡಲ ಸಂಗಮ ಪೀಠದ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಸೃಷ್ಟಿಕರ್ತ ಕೂಡಲ ಸಂಗಮ ಬಸವಣ್ಣ, ಜನರ ಪ್ರಾರ್ಥನೆಯಿಂದ ಹುಷಾರಾಗಿದ್ದೇನೆ. ಕಳೆದ 4 ದಿನಗಳಿಂದ ಆದಂಥ ಬೆಳವಣಿಗೆಗಳಿಂದ ಅಸಮಾಧಾನ ಆಗಿತ್ತು. ನಿನ್ನೆ ಬೆಳಗ್ಗೆ ವಾಕಿಂಗ್ ಮಾಡುವಾಗ ಎದೆನೋವು ಕಾಣಿಸ್ಕೊಳ್ತು. ಆಗ ಭಕ್ತರು ವೈದ್ಯರ ಸಂಪರ್ಕ ಮಾಡಿದಾಗ ಆಸ್ಪತ್ರೆಗೆ ಬರೋದಕ್ಕೆ ಹೇಳಿದ್ರು. ಭಕ್ತರ ಪ್ರಾರ್ಥನೆಯ ಪರಿಣಾಮವಾಗಿ ಗುಣಮುಖನಾಗಿದ್ದೇನೆ. ಇನ್ನೂ 2 ದಿನ ಶ್ರೀಪೀಠದಲ್ಲೇ ಇರ್ತೇನೆ. ಭಕ್ತರು ಆತಂಕಕ್ಕೆ ಒಳಗಾಗಬಾರದು ಅಂತ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ಸೃಷ್ಟಿಕರ್ತ ಕೂಡಲ ಸಂಗಮ ದೇವನ ಆಶೀರ್ವಾದ, ಧರ್ಮಗುರು ಬಸವಣ್ಣನವರ ಶ್ರೀರಕ್ಷೆ, ನಮ್ಮ ಸಮಾಜ ಬಾಂಧವರ ಪ್ರಾರ್ಥನೆಯ ಪರಿಣಾಮ ನನ್ನ ಆರೋಗ್ಯದಲ್ಲಿ ಸಂಪೂರ್ಣವಾಗಿ ಚೇತರಿಕೆ ಕಂಡಿದೆ. ಕಳೆದ 2-3 ದಿವಸಗಳಿಂದ ಮಠದಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಬೆಳವಣಿಗೆಗಳಿಂದ ಸಹಜವಾಗಿ ಸ್ವಲ್ಪ ಮನಸ್ಸಿನ ನೋವಾಗಿತ್ತು. ನೋವು ನನ್ನ ಎದೆ ನೋವಿಗೆ ಮತ್ತು ತಲೆ ಸುತ್ತಿಗೆ ಅದಕ್ಕೆ ಪರೋಕ್ಷವಾಗಿ ಕಾರಣವಾಗಿದೆ. ಆ ಕಾರಣಕ್ಕೋಸ್ಕರವಾಗಿ 2-3 ದಿನಗಳಿಂದ ನಮ್ಮ ಕೂಡಲ ಸಂಗಮದ ಸ್ಥಳೀಯ ಭಕ್ತರೊಂದಿಗೆ ವಿಷಯ ಪ್ರಸ್ತಾಪ ಮಾಡ್ತೇವೆ. ಹಾಗಾಗಿ ವೈದ್ಯರನ್ನ ತಪಾಸಣೆ ಮಾಡಿಸಿ ಅಂತೇಳಿ ಸಲಹೆ ಕೊಡ್ತಾಯಿದ್ದೆ. ಆದಾಗ್ಯೂ ನಾನು ಪ್ರತಿನಿತ್ಯವೂ ಭಕ್ತರು ಶ್ರೀಪೀಠಕ್ಕೆ ಬಂದು ಭೇಟಿ ಕೊಡುವ. ಪ್ರವಾಸಕ್ಕೆ ಬಂದ ವಿದ್ಯಾರ್ಥಿಗಳು ನೀರು ಪಾಲಾದ ಘಟನೆ ಮೈಸೂರಿನ ಮೀನಾಕ್ಷಿಪುರದ ಕಾವೇರಿ ಹಿಂಡೀರಿನಲ್ಲಿ ನಡೆದಿದೆ. ಮಂಡ್ಯ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದಾರೆ. ಪ್ರಶಾಂತ್, ಸಿದ್ಧ, ಕೃಷ್ಣ ಈ 3 ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಅಂತ ಮೀನಾಕ್ಷಿಪುರಕ್ಕೆ ಬಂದಿತ್ತು. ಇದೀಗ 3 ವಿದ್ಯಾರ್ಥಿಗಳಿಗಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಯಡೂರು ಗಿಣಿಕಲ್ ಅಬ್ಬಿ ಫಾಲ್ಸ್ನಲ್ಲಿ ಪ್ರವಾಸಿಗ ನೀರು ಪಾಲಾಗಿದ್ದಾರೆ. ಬೆಂಗಳೂರು ನಾಗರಬಾವಿ ಪ್ರೈವೇಟ್ ಕಂಪನಿಯೊಂದರ ಮ್ಯಾನೇಜರ್ ಆಗಿದ್ದಂಥ ರಮೇಶ್ ಗಿಣಿಕಲ್ ಅಬ್ಬಿ ಫಾಲ್ಸ್ಗೆ ತೆರಳಿದ್ರು. ಈ ವೇಳೆ ಫೋಟೋಗೆ ಪೋಸ್ ಕೊಡೋದಕ್ಕೆ ಹೋಗಿ ಮೃತಪಟ್ಟಿದ್ದಾರೆ. ಹೊಸನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.
ಸಂಜೆ ಸುರಿದಂತಹ ಭಾರೀ ಮಳೆಗೆ ಕೊಪ್ಪಳದ ಬಿಕನಹಳ್ಳಿ ರಸ್ತೆ ಹಳ್ಳದಂತಾಗಿದೆ. ರಸ್ತೆ ಮೇಲೆ ನೀರು ನಿಂತು ಜನ ಓಡಾಟ ಬಂದಾಗಿದೆ. ಇನ್ನು ಅಳವಂಡಿ ರಸ್ತೆಯಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಜನ ಪರದಾಡಿದ್ದಾರೆ. ಸೇತುವೆ ನಿರ್ಮಾಣಕ್ಕೆ ಹಲವು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರತಿ ವರ್ಷ ಮಳೆ ಬಂದ್ರೆ ಇದೇ ಸ್ಥಿತಿ ಅಂತ ಬಿಕನಹಳ್ಳಿ ಗ್ರಾಮಸ್ಥರು ಬೇಸರವನ್ನ ಹೊರಹಾಕಿದ್ದಾರೆ. ಕೋಲಾರ ಜಿಲ್ಲೆಯಾದ್ಯಂತ ತುಂತುರು ಮಳೆಯಾಗಿದ್ದು ಕಳೆದ 2 ದಿನಗಳಿಂದ ಮೋಡ ಕವಿದ ವಾತಾವರಣ ಇದೆ. ಮಳೆ ಕೊರತೆಯಿಂದ ಜಿಲ್ಲೆಯಲ್ಲಿ ಮುಂಗಾರು ಬಿತ್ತನೆ ಕುಂಠಿತಗೊಂಡಿದೆ. ಜಿಲ್ಲೆಯ ರೈತರು ಮಳೆಗಾಗಿ ಕಾದು ಕುಳಿತಿದ್ದಾರೆ. ಉತ್ತಮ ಮಳೆಯಾದರೆ ಮಾತ್ರ ಜಿಲ್ಲೆಯಲ್ಲಿ ಬಿತ್ತನೆ ಕಾರ್ಯ ಚುರುಕುಗೊಳ್ಳಲಿದೆ. ಮುಂಗಾರಿನಲ್ಲಿ ನಿರೀಕ್ಷೆಗಿಂತನೂ ಕಡಿಮೆ ಮಳೆ ಆಗಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ. ಚಿತ್ರದುರ್ಗದಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಮುಂಗಾರು ಪೂರ್ವ ಮಳೆ ಉತ್ತಮ ಆಗಿತ್ತು. ರೈತರು ಭೂಮಿಯನ್ನ ಬಿತ್ತನೆಗೆ ಹದ ಮಾಡಿಕೊಂಡಿದ್ರು. ಆದರೆ ಇದೀಗ ವಾಡಿಕೆಗಿಂತ ಬಹಳಷ್ಟು ಕಡಿಮೆ ಮುಂಗಾರು ಮಳೆಯಾಗಿದೆ. ಪರಿಣಾಮ ಬಿತ್ತುವಂತ ಯೋಚನೆಯಿಂದ ದೂರ ಉಳಿದಿದ್ದಾರೆ. 90% ಮಳೆ ಬಂದೈತೆ, 90% ಮಳೆ ಬಂದಿಲ್ಲ. ಹಂಗಾಗಿ ಬಿತ್ತಿಲ್ಲ. ಕೆಲವರು ಬೇಸಾಯ ಹೊಡೆದು ಕಾಯ್ತಾ ಇದ್ದಾರೆ, ಕೆಲವರು ಬಿತ್ತಿದ್ದಾರೆ, ಕೆಲವರು ಬಿತ್ತಿಲ್ಲ. ಬೇಸಾಯ ಖರ್ಚು ಹೊರಟಿಲ್ಲ. ಇಲ್ಲಿ ಕೆಲವರಿಗೆ ದುಡ್ಡಿಲ್ದ ಅಭಾವದಿಂದ ಬಿತ್ತಿಲ್ಲ. ಮತ್ತು ರೈತರ ಹತ್ರ ದುಡ್ಡಿಲ್ದಿದ್ದಕ್ಕೆ ಮಂಡಿ ಮಾಲೀಕರ ಹತ್ರ ಹೋದಾಗ ಅಮೌಂಟ್ ಕೇಳಿದಾಗ ಅಮೌಂಟ್ ಇಲ್ಲ ಅಂತಾರೆ. ಹಾಗಾಗಿ ಸಾಲ ಸೂಲ ಮಾಡಿ ಬೀಜ ಗೊಬ್ಬರದಂದು ಇಟ್ಕೊಂಡಿದ್ದಾರೆ. ಕೆಲವರು ಬಿತ್ತಿಲ್ಲ. ಮಳೆ ಇಲ್ದಲೆ ಬಿತ್ತಿಲ್ಲ. 90% ಮಳೆ ಬಂದಿಲ್ಲ. 10% ಕಳೆದ 60 ದಿನಗಳಿಂದ ಉಡುಪಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಕಳೆದ 2 ದಿನ ಮಳೆರಾಯ ಸಣ್ಣ ಬ್ರೇಕ್ ನೀಡಿದ್ರು, ಮತ್ತೆ ಮಳೆ ಮುಂದುವರೆದಿದೆ. ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಸರಾಸರಿ 68 ಮಿಲಿಮೀಟರ್ ಮಳೆ ಬಿದ್ದಿದೆ. ಕುಂದಾಪುರ, ಬೈಂದೂರು ಮತ್ತು ಕಾಪು ಭಾಗದಲ್ಲಿ 5 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. ಕಾಫಿನಾಡಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. 2 ಮನೆ ಗೋಡೆ ಎಲೆಕ್ಟ್ರಾನಿಕ್ ಶಾಪ್ ಮೇಲೆ ಕುಸಿದಿದ್ದು ಕಾರ್ ಜಖಂಗೊಂಡಿದೆ. ಮೂಡಿಗೆರೆ ಹೊರವಲಯದ ಗಂಗನಮಕ್ಕಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ಯಾರೇಜ್ಗೆ ಬಿಡಲಾಗಿದ್ದಂತಹ ಕಾರ್ ಮೇಲೆ ಮನೆಯ ಗೋಡೆ ಕುಸಿದಿದೆ. ಎಲೆಕ್ಟ್ರಿಕ್ ಅಂಗಡಿಯಲ್ಲಿದ್ದಂಥ ಉಪಕರಣಗಳಿಗೆ ಕೂಡ ಹಾನಿಯಾಗಿದೆ. ಭಾನುವಾರ ಮನೆಯಲ್ಲಿ ಯಾರೂ ಇಲ್ಲದೆ ಇರೋದ್ರಿಂದ ಭಾರೀ ಅನಾಹುತ ತಪ್ಪಿದೆ.